ಪ್ಲಾಸ್ಟಿಕ್ ನಿಷೇಧ, ಸ್ವಚ್ಛತೆ ಮತ್ತು ಪರಿಸರ ಸಂರಕ್ಷಣೆ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡಿದರೆ ಆಡಿಯೋ ಬಹಿರಂಗಪಡಿಸಿ ಹೆಸರು ಪ್ರಚಾರ ಮಾಡುವುದಾಗಿ ಮೇಯರ್ ಹೇಮಲತಾ ಹಾಗೂ ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಎಚ್ಚರಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಯಪಾಲಕ ಇಂಜಿನಿಯರ್ ಕವಿತಾ ಮಾತನಾಡಿ, ಪ್ಲಾಸ್ಟಿಕ್ ವಿಷಯದಲ್ಲಿ ಪ್ರಭಾವಿ ವ್ಯಕ್ತಿಗಳ ಇನ್ಫ್ಲೂಯೆನ್ಸ್ ಮಾಡಲು ಕರೆ ಬಂದರೆ ಆಡಿಯೋ ಮಾಧ್ಯಮಕ್ಕೆ ನೀಡಿ ಬಹಿರಂಗಪಡಿಸಲಾಗುತ್ತೆ. ಪ್ಲಾಸ್ಟಿಕ್ ಬಳಕೆ ಮುಂದುವರಿಸಿದರೆ ದಂಡದ ಜೊತೆಗೆ ಅಂಗಡಿ ಬಂದ್ ಮಾಡಲಾಗುತ್ತೆ. ವ್ಯಾಪಾರಸ್ಥರು ಮತ್ತು ಗ್ರಾಹಕರು ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಉಪಯೋಗಿಸಬೇಕು. ಸಾರ್ವಜನಿಕರ ಸಹಕಾರವಿಲ್ಲದೆ ಉತ್ತಮ ಕೆಲಸ ಸಾಧ್ಯವಿಲ್ಲ ಅಂತ ಹೇಳಿದರು. ಮಹಾನಗರ ಪಾಲಿಕೆ ಏನು ಕ್ರಮ ಕೈಗೊಳ್ಳುತ್ತೆ, ಪ್ಲಾಸ್ಟಿಕ್ಕನ್ನು ರೇಡ್ ಮಾಡೋದಾಗಲಿ, ಹೋಟೆಲ್ಗಳಲ್ಲಿ ಗಲೀಜನ್ನ ವಿಷಯದಲ್ಲಾಗಲಿ, ಅಥವಾ ಈ ಟ್ರಾಫಿಕ್ ಕ್ಲಿಯರ್ ಮಾಡ್ಕೊಳ್ಳೋದು ಅಂದರೆ ಹಣ್ಣಿನ ಅಂಗಡಿಯವರೆಲ್ಲ ಮುಂದೆ ಬರೋದಾಗಲಿ, ಯಾರಾದರೂ ಅಫಿಷಿಯಲ್ಸಿಗೆ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬಂದರೆ, ಶಿಫಾರಸ್ ಮಾಡೋಕ್ಕೆ ಬಂದರೆ ಅಂಗಡಿಯವ್ರ ಪರವಾಗಿ, ಸೊ ಅಂಥವ್ರದ್ದು ಕಾಲ್ ರೆಕಾರ್ಡ್ ಮಾಡಿ ನಾವು ಮಾಧ್ಯಮಕ್ಕೆ ಕೊಡ್ತೀವಿ. ಸೊ ಯಾರೂ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಬರಬೇಡಿ, ನಿಮ್ಮ ಒಂದು ವ್ಯಕ್ತಿತ್ವನ ಹಾಳು ಮಾಡಬೇಡಿ. ಪರಿಸರಕ್ಕೆ ಯಾರು ಹಾನಿ ಮಾಡ್ತಾ ಇದ್ದಾರೆ ಅವರನ್ನು ಸರಿ ದಾರಿಗೆ ತರುವಲ್ಲಿ ಮಹಾನಗರ ಪಾಲಿಕೆ ಪಣ ತೊಟ್ಟಿದೆ. ಸೊ ಒಂದು ವೇಳೆ ಅಂತ ನಾವು ಸರಿ ದಾರಿ ತರಕ್ಕೆ ಹೋದಾಗ ಇವ್ರದ್ದು ಒಂದು 10 kg ಪ್ಲಾಸ್ಟಿಕ್ ರೇಡ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ, ಇವ್ರು ಯಾರೋ ಪ್ರಭಾವಿ ವ್ಯಕ್ತಿಯಿಂದ ನಮಗೆ ಕಾಲ್ ಮಾಡಿಸ್ತಾರೆ ಅಂತಂದರೆ, ಸೊ ಅಂಥವ್ರ ಕಾಲು ರೆಕಾರ್ಡ್ ಮಾಡ್ತೀವಿ, ಅದನ್ನು ಮಾಧ್ಯಮಕ್ಕೆ ಕೊಡ್ತೀವಿ. ಸೊ ಯಾರು ನಮ್ಮ ಮಹಾನಗರ ಪಾಲಿಕೆ ಪರಿಸರಕ್ಕೋಸ್ಕರ ನಾವೇನು ಕೆಲಸ ಮಾಡ್ತಿದ್ದೀವಿ ಆ ವಿಷಯದಲ್ಲಿ ದಯವಿಟ್ಟು ಯಾರು ಹಸ್ತಕ್ಷೇಪ ಮಾಡಬೇಡಿ ಅಂತ ಈ ಮೂಲಕ ಮೇಯರ್ ಮುಖಾಂತರ ನಾವು ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮೇಯರ್ ಹೇಮಲತಾ ಕಮಲ್ಕುಮಾರ್ ಮಾತನಾಡಿ, ಪ್ಲಾಸ್ಟಿಕ್ ತ್ಯಜಿಸಿ ಬಟ್ಟೆ ಬ್ಯಾಗ್ ಬಳಕೆ ಮಾಡಬೇಕು. ಪ್ಲಾಸ್ಟಿಕ್ನಿಂದ ಹಲವು ಕಾಯಿಲೆಗಳು ಉಂಟಾಗುತ್ತವೆ. ತ್ಯಾಜ್ಯವನ್ನು ಹಸಿ ಒಣವಾಗಿ ಬೇರ್ಪಡಿಸಬೇಕು. ಹಾಸನನ ಗ್ರೀನ್ ಸಿಟಿ ಮಾಡೋಕೆ ಪ್ರತಿಯೊಬ್ಬರೂ ಸಹಕರಿಸಬೇಕು ಅಂತ ಹೇಳಿದರು. ತ್ಯಜಿಸಿ ಬಟ್ಟೆ ಬಳೆಯನ್ನು ಉಪಯೋಗಿಸಿ ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ಇದು ಚೆನ್ನಾಗಿ ನಡೆಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲ ಸಾರ್ವಜನಿಕರು ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಉಪಯೋಗಿಸಬೇಡಿ. ಪ್ಲಾಸ್ಟಿಕ್ಕಿಂದ ತುಂಬ ಕೆಟ್ಟ ಕಾಯಿಲೆಗಳು ಬರ್ತಾ ಇದೆ. ಅದು ಪ್ಲಾಸ್ಟಿಕ್ ಕರಗಲ್ಲ, ಮತ್ತಿರ್ಗ ಅದನ್ನು ಸುಟ್ಟು ಹಾಕಿದಾಗ ಅದರಿಂದ ಬರೋ ವಾಸನೆಯಿಂದ ಜನಗಳಿಗೆ ತುಂಬ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ. ಆದ್ದರಿಂದ ಸಾರ್ವಜನಿಕರು ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಪ್ಲಾಸ್ಟಿಕ್ಕನ್ನು ಕಡಿಮೆ ಮಾಡಿ ಬಟ್ಟೆ ಬ್ಯಾಗ್ಗಳನ್ನು ಉಪಯೋಗಿಸಿ ಅಂತ ಹೇಳ್ತೀನಿ. ಮತ್ತಿರ್ಗ ಇದ್ರ ಜೊತೆಗೆ ಕಸನೂ ಅಷ್ಟೇ, ನೀವು ಹಸಿ ಕಸ ಬೇರೆ ಒಣ ಕಸ ಬೇರೆ ಮಾಡಿ ಅದನ್ನು ನೀವು ಪ್ಲಾಸ್ಟಿಕ್ಕಲ್ಲಿ ಹಾಕ್ತೀರಾ, ಅದ್ರ ಬದಲು 1-2 ಬಾಕ್ಸ್ಗಳು ಮಾಡ್ಕೊಂಡು ಅದ್ರಲ್ಲಿ ಹಾಕಿದ್ರೆ ಅದು ಇನ್ನೂ ಜನಗಳಿಗೆ ಇನ್ನೂ ಒಳ್ಳೆಯದಾಗುತ್ತೆ. ಅದರಿಂದ ನಮ್ಗೆ ಸಾರ್ವಜನಿಕರಲ್ಲಿ ಒಳ್ಳೆ ಅವೇರ್ನೆಸ್ ಮೂಡಿಸಂಗಾಗುತ್ತೆ. ನಾವು ಹಾಸನನ ಪ್ರಗತಿಪರ ಕ್ಲೀನ್ ಸಿಟಿ ಅಂತ ಮಾಡಬೇಕು ಅಂತ ಹೊರಟಿದ್ದಾರೆ. ಅದನ್ನ ನೀವು ಉಳಿಸಿ ಅಂತ ಹೇಳ್ತಾ ಸಾರ್ವಜನಿಕರು ನಮ್ಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತಾ ಹೆಚ್ಚಿನ ಜನರು ಈ ಕಾರ್ಯಕ್ರಮದಲ್ಲಿ ಮೇಯರ್ ಹೇಮಲತಾ, ಕಮಲ್ಕುಮಾರ್, ಕವಿತಾ ಹಾಗೂ ಇತರರು ಉಪಸ್ಥಿತರಿದ್ದರು.